ಸಂದರ್ಭದಲ್ಲೇ ನಾವು ಇದನ್ನು ವಿಮರ್ಶೆ ಮಾಡಬೇಕಾಗಿದೆ. ಇದು ನಮ್ಮ ಜವಾಬ್ದಾರಿನೇ ಹೌದು, ಪತ್ರಕರ್ತರ ಜವಾಬ್ದಾರಿನೇ ಹೌದು. ಅನಗತ್ಯ ಹೈಪ್ ಮಾಡೋದು, ಅನಗತ್ಯ ಇದು ಸತ್ಯ ಅಂತ ಹೇಳುವಂಥದ್ದು ಅಲ್ಲ. ಹಿಂಗೆ ನಡೆದಿರ್ಬೋದು, ಗೆಸ್ ಮಾಡಿ ಸಿಕ್ಕ ಆಧಾರಗಳ ಮೇಲೆ ಈಗ ಇರ್ಬೋದು ಜನರಿಗೆ ತಿಳಿಸುವಂಥ ಕೆಲಸ. ಯಾಕಂದ್ರೆ ಜನನೂ ಉದ್ರೇಕ ಆಗಿರ್ಬಾರ್ದು. ಬಟ್ ಅನಿವಾರ್ಯ ಆದಾಗ ಹೋರಾಟ ಮಾಡೋದು ಬೇಕಪ್ಪ. ಇಲ್ಲೇ ವ್ಯವಸ್ಥೆ ಜಡ್ಡುಗಿಟ್ಟದ ಅಂದಾಗ ಮತ್ತು ಜಡ್ಡುಗಿಟ್ಟದ ಇಲ್ಲಂತಲ್ಲ ಅಂದಾಗ ಅನಿವಾರ್ಯಪ್ಪ ಅನ್ನುವಂಥದ್ದು. ಮತ್ತು ಇನ್ನೂ ಮೆಂದನ್ನು ಹೇಳುವಂಥದ್ದು, ನಮ್ಮಲ್ಲಿ ಯೂಟ್ಯೂಬರ್ಸ್ ಎಲ್ಲ ಸತ್ಯ ಹೇಳ್ತಾರಂತಲ್ಲ, ಅವ್ರು ಹೆಚ್ಚು ಸತ್ಯಕ್ಕೆ ಸಮೀಪ ಇರ್ತಾರೆ ಅನ್ನುವಂಥ ಮಾತನ್ನು ಒಪ್ಪಬೇಕಾಗಿದೆ. ಯಾಕಂತಂದ್ರೆ ಹೌದು, ಅವರು ಬದುಕಿಗೆ ಕೆಲವೊಂದು ಸುಳ್ಳು ಹೇಳುವಂಥ ಪ್ರಮೇಯಗಳು ಬರ್ತಾರೆ, ಸತ್ಯ ಹೇಳುವಂಥ ಪ್ರಮೇಯಗಳು ಬರ್ತವೆ. ಯಾಕಂದರೆ ಇವರು ಎಲ್ಲರೂ ಏನಪ್ಪ ಮೇಲಿಂದ ಬಿದ್ದಂಥವ್ರಲ್ಲ, ಅವರು ಮನುಷ್ಯನಿಗೆ ಕೆಲವು ಗುಣ ದೋಷಗಳು ಅವರಲ್ಲೂ ಇರುವಂಥವು. ಆದ್ರೆ ಇವತ್ತಿನ ಮೇನ್ ಮೀಡಿಯಾ ಮಾಡ್ತದಲ್ಲ, ಪರ್ಪಸ್ಫುಲ್ ಒಂದು ಹತ್ಯೆ ಮಾಡುವಂಥ ರೂಪದಲ್ಲೇ, ಅದು ತಪ್ಪು ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ಸತ್ಯ ಹೇಳ್ರಿ ಇರ್ಬೋದು, ಇಲ್ಲಂತಲ್ಲ. ಆದ್ರೆ ಇವತ್ತು ಒಂದಿಷ್ಟು ವರದಿಗಳನ್ನು ಕೇಳಿದಾಗ ನೋಡಿದಾಗ ಅಲ್ಲಿ ದೃಷ್ಟಿ ಹಾಯಿಸಿದಾಗ SIT ಬಗ್ಗೆ ಒಂದಿಷ್ಟು ಇನ್ನೂ ಭರವಸೆ ನಮ್ಮಲ್ಲಿ ಉಳಿತಾ ಇದೆ ಅಂತ ಹೇಳಬೇಕಾಗಿದೆ. ಆದರೆ ಇನ್ನೂ ಕ್ಲೀನ್ ಚಿಟ್ ಅಲ್ಲ ಇದು. ಯಾಕೆಂದರೆ ಹೆಗ್ಡೆಯವ್ರು ಕ್ಲೀನ್ ಚಿಟ್ ಕೊಟ್ಟಿಲ್ಲ ಅಂದ್ರೆ ಇನ್ನು ಮುಂದೆ ಕೊಡುವ ಸ್ಥಿತಿ ಇದೆನಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ.